ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಮೇ 10ನೇ ತಾರೀಕು ಹೈದರಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಒಂದು ಕರೆ ಕೊಟ್ಟಿದ್ರು, ಮಿತವ್ಯಯಿಗಳಾಗಬೇಕು ಅಂತ. ಯಾವಾಗ ಅದನ್ನು ಕಮ್ಮಿ ಬಳಸಿ, ಇದನ್ನು ಕಮ್ಮಿ ಬಳಸಿ, ಚಿನ್ನ ಖರೀದಿ ಮಾಡಬೇಡಿ, ವಿದೇಶಿ ಪ್ರವಾಸ ಮಾಡಬೇಡಿ, ಆದಷ್ಟು ಕಡಿಮೆ ಮಾಡಿ ಅನ್ನುವಂಥ ಸಂದೇಶ ಪ್ರಧಾನಿಗಳಿಂದ ಬಂತು, ಆಗ ದೇಶದ ಜನರಿಗೆ ಒಂದು ರೀತಿ ಶಾಕ್. ಯಾಕಂದರೆ ಯಾವತ್ತೂ ಇಲ್ಲದೆ ಇರೋ ಕರೆಯನ್ನು ಪ್ರಧಾನಿ ಈಗ ಕೊಟ್ಟಿದ್ಯಾಕಾಗಿ? ಏನಾದರೂ ಪೆಟ್ರೋಲ್ ಡೀಸೆಲ್ ಅಭಾವ ಸಾಮಾನ್ಯ ಜನರಿಗೂ ತಟ್ಟಿದ್ಯಾ? ದೇಶದಲ್ಲಿ ಕೊರತೆ ಉಂಟಾಗಿದೆಯಾ? ನಮಗೆ ಸಿಗೋದೇ ಇಲ್ವಾ? ಈ ರೀತಿಯಾಗಿ ಗೊಂದಲಗಳು, ಭಯ ಮೂಡಿದ್ದು ಸಹಜ. ಆದರೆ ವಿಪಕ್ಷಗಳು ಪ್ರಧಾನಿಗಳ ಈ ಹೇಳಿಕೆಯನ್ನು ಹಿಡ್ಕೊಂಡು ಮುಗಿಬಿದ್ದಿದ್ದೇ ಬಿದ್ದಿದ್ದು. ಬಟ್ ಈಗ ನಿಮ್ಮ ಮುಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾತಿನ ಅರ್ಥ ಏನು, ಯಾಕಾಗಿ ದಿಢೀರಂತ ಈ ರೀತಿ ಹೇಳಿದರು, ಇದರ ಅಸಲಿಯತ್ತನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ ಯಾವುದನ್ನು ಮಾಡಿ ಯಾವುದನ್ನು ಕಮ್ಮಿ ಮಾಡಿ ಅಂತ ದೇಶವಾಸಿಗಳಿಗೆ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದಾರೆ ಅಂತ ಸೂಕ್ಷ್ಮವಾಗಿ ಹೇಳ್ತೀವಿ ನೋಡಿ. ಫಸ್ಟ್, ಪೆಟ್ರೋಲ್ ಹಾಗೂ ಡೀಸೆಲನ್ನು ಮಿತವಾಗಿ ಬಳಸಿ, ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಅಂದರೆ ಮೆಟ್ರೋ, ರೈಲ್ವೆ, ಸಾರಿಗೆ ಬಸ್ ಈ ರೀತಿಯಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಹೆಚ್ಚಾಗಿ ಬಳಸಿ, ಕಾರ್ಪೂಲಿಂಗನ್ನು ಮಾಡಿ, ಜೊತೆಗೆ EV ವಾಹನಗಳ ಕಡೆ ಗಮನ ಹರಿಸಿ ಅಂತ ಹೇಳಿದರು. ಅದರ ಜೊತೆಗೆ ಇನ್ನು ಕೋವಿಡ್ನ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಇತ್ತು ಅದನ್ನು ವಾಪಸ್ ಜಾರಿಗೆ ತನ್ನಿ, ವರ್ಚುವಲ್ ಮೀಟಿಂಗ್ಗಳನ್ನು ಮಾಡಿ, ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ನೀವು ಮೀಟಿಂಗ್ಗಳನ್ನು ಮಾಡಿಕೊಂಡು ಈ ರೀತಿಯಾದಂಥ ಪ್ರಾಕ್ಟೀಸ್ಗಳನ್ನು ಈಗ ಅಳವಡಿಸ್ಕೊಳ್ಳಿ. ಸೊ ದ್ಯಾಟ್ ಆಪರೇಷನಲ್ ಕಾಸ್ಟ್ ಕಂಪನಿಯದ್ದಾಗಿರ್ಬೋದು, ಅದರ ಜೊತೆಗೆ ಹೋಗಿ ಬರುವಂಥ ಕಮ್ಯೂಟಿಂಗ್ ಕಾಸ್ಟ್ ಜನರಿಗೆ ಅಥವಾ ಉದ್ಯೋಗಿಗಳಿಗೆ ಅದು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮಿಡಲ್ ಕ್ಲಾಸ್ ಜನರಿಗೆ ಬೇಡದೇ ಇರುವಂಥ ವಿದೇಶಿ ಪ್ರವಾಸವನ್ನು, ಅನಗತ್ಯವಾದಂಥ ವಿದೇಶ ಪ್ರವಾಸವನ್ನು ಅಥವಾ ಬೇರೆ ದೇಶದ ಒಂದು ಟ್ರಾವೆಲನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಡೆಸ್ಟಿನೇಷನ್ ವೆಡ್ಡಿಂಗ್ಗಳನ್ನು ಕೂಡ ಅಟ್ಲೀಸ್ಟ್ 1 ವರ್ಷದ ಮಟ್ಟಿಗಾದರೂ ಕಮ್ಮಿ ಮಾಡಿ ಅಂತ ಹೇಳಿದರು. ಇನ್ನು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂದರೆ ಸಂರಕ್ಷಣೆ ಮಾಡಲಿಕ್ಕೆ ಇದು ಮಹತ್ವದ ಹೆಜ್ಜೆ ಅಂತ ಹೇಳ್ಬೋದು. ಇನ್ನು ಬಹಳ ಮುಖ್ಯವಾಗಿ ಅವರು ಹೇಳಿದ್ದು, ನಮ್ಮ ದೇಶದ ನಾಗರಿಕರು ಚಿನ್ನವನ್ನು ಕನಿಷ್ಠ ಪಕ್ಷ 1 ವರ್ಷದವರೆಗಾದರೂ ಪರ್ಚೇಸ್ ಮಾಡೋದನ್ನು ಅಥವಾ ಖರೀದಿ ಮಾಡೋದನ್ನು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಅಡುಗೆ ತೈಲವನ್ನು 10% ಅಟ್ಲೀಸ್ಟ್ ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ವೋಕಲ್ ಫಾರ್ ಲೋಕಲ್ ಅಂದರೆ ನಮ್ಮ ಸ್ಥಳೀಯವಾಗಿ ನಿರ್ಮಾಣವಾಗುವಂಥ ಅಥವಾ ಮ್ಯಾನುಫ್ಯಾಕ್ಚರ್ ಆಗುವಂಥ ವಸ್ತುಗಳನ್ನು ಹೆಚ್ಚೆಚ್ಚು ಬಳಸಿ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ. ಇನ್ನು ನಿಮ್ಮ ದಿನಬಳಕೆಯ ವಸ್ತುಗಳಲ್ಲಿ ಹೆಚ್ಚು ಭಾರತೀಯ ಪ್ರಾಡಕ್ಟ್ಗಳೇ ಇರಲಿ ಅನ್ನೋದನ್ನು ಅವರು ಒತ್ತಿ ಹೇಳಿದ್ದಾರೆ. ಇನ್ನು ದೇಶವಾಸಿಗಳಿಗೆ ಒಂದು ಕರೆ ಕೊಟ್ಟಿದ್ದರು, ಅದೇನು ಅಂತಂದರೆ ನೀವು ತ್ಯಾಗಕ್ಕೂ ಕೂಡ ಸಿದ್ಧರಾಗಿ ಅಂತ. ಇದು ಒಂದು ರೀತಿ ಜನರಲ್ಲಿ ಭಯ ಹುಟ್ಟಿಸಿತ್ತು. ಅಂದರೆ ದೇಶದಲ್ಲಿ ಪೆಟ್ರೋಲ್ ಖಾಲಿ ಆಯಿತಾ, ಬೇರೆ ದೇಶಗಳ ರೀತಿ ಬೆಲೆಗಳು ಆಕಾಶಕ್ಕೆ ಏರಿಕೆ ಆಗುತ್ತಾ, ಈ ರೀತಿಯಾಗಿ. ಈಗ ಅದರ ಹಿಂದಿನ ಅಸಲಿಯತ್ತನ್ನು ನಾವು ಹೇಳ್ತೀವಿ ನೋಡಿ. ಮೊದಲನೆಯದು ಪೆಟ್ರೋಲ್ ಡೀಸೆಲ್ ವಿಷಯ. ನಿಮಗೆ ಗೊತ್ತಿರೋ ಹಾಗೆ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದ ತೈಲ ಬಿಕ್ಕಟ್ಟು ಜಗತ್ತಿನಲ್ಲೇ ಉದ್ಭವಿಸಿದೆ. ಇದು ಕಟು ಸತ್ಯ. ಇದರ ಹೊರತಾಗಿ ಕೂಡ ನಮ್ಮ ದೇಶದಲ್ಲಿ ಸ್ಟಾಕ್ ಇದೆ ಅಂತ ಪೆಟ್ರೋಲಿಯಂ ಖಾತೆ ಸಚಿವಾಲಯ ಇವತ್ತಿಗೂ ಸ್ಪಷ್ಟಪಡಿಸಿದೆ. ಆದರೆ ಕಮ್ಮಿ ಬಳಸಿ ಅಂತ ಹೇಳ್ತಿರೋದು ಯಾಕೆ ಅಂದರೆ, ನಾವು ಬೇರೆ ಬೇರೆ ದೇಶಗಳಿಂದ ಸುಮಾರು 80% ಪೆಟ್ರೋಲನ್ನು ಆಮದು ಮಾಡಿಕೊಳ್ತೇವೆ. ನಿಮಗೆ ಗೊತ್ತಿರೋ ಹಾಗೆಯೇ ನಮ್ಮ ದೇಶದ ರೂಪಾಯಿ ಡಾಲರ್ ಎದುರು ಸರ್ವಕಾಲಿಕ ಕುಸಿತವನ್ನು ಕಂಡಿದೆ. ದೇಶಗಳು ಕಚ್ಚಾ ತೈಲವನ್ನು ಡಾಲರ್ನಲ್ಲೇ ಪಾವತಿ ಮಾಡೋದು ಅಂದರೆ ಪರ್ಚೇಸ್ ಮಾಡೋದು. ಅಂದರೆ ಡಾಲರ್ ಎದುರು ರೂಪಾಯಿ ದುರ್ಬಲವಾದಾಗ ಅದೇ ಪ್ರಮಾಣದ ತೈಲವನ್ನು ಖರೀದಿ ಮಾಡೋಕ್ಕೆ ಹೆಚ್ಚು ರೂಪಾಯಿಗಳನ್ನು ನಾವು ಪಾವತಿ ಮಾಡಬೇಕಾಗುತ್ತೆ. ಇದರಿಂದ ಇಂಧನದ ಬೆಲೆಗಳು ಏರಿಕೆ ಕಾಣುತ್ತವೆ, ಜೊತೆಗೆ ಸಾರಿಗೆ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಪರಿಣಾಮವಾಗಿ ಬಹುತೇಕ ಎಲ್ಲ ವಸ್ತುಗಳ ಮತ್ತು ಸೇವೆಗಳ ಬೆಲೆಗಳು ಏರಿಕೆ ಆಗುತ್ತವೆ. ಇದರ ಜೊತೆಗೆ ಅಡುಗೆ ಎಣ್ಣೆ, ಎಲೆಕ್ಟ್ರಾನಿಕ್ಸ್, ಯಂತ್ರೋಪಕರಣಗಳ ಭಾಗಗಳು ಹಾಗೂ ಇತರೆ ಅಗತ್ಯ ಆಮದು ವಸ್ತುಗಳ ಬೆಲೆ ಕೂಡ ಗಗನಕ್ಕೇರುತ್ತೆ. ಅದರ ಜೊತೆಗೆ ಜನರ ಜೀವನದ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಇನ್ನು ವಿದೇಶದಲ್ಲಿ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳು ಅಥವಾ ವಿದೇಶ ಪ್ರವಾಸಕ್ಕೆ ಹೋಗೋರು ಕೂಡ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಯಾಕಂದರೆ ಅದೇ ಪ್ರಮಾಣದ ಡಾಲರ್ ಅಥವಾ ಇತರ ವಿದೇಶಿ ಕರೆನ್ಸಿಗಳನ್ನು ಪಡೆಯೋಕ್ಕೆ ಹೆಚ್ಚು ರೂಪಾಯಿಗಳು ಬೇಕಾಗುತ್ತೆ. ರೂಪಾಯಿ ಮೌಲ್ಯ ಕುಸಿತ ಕಂಡಾಗ ವಿದೇಶಿ ಹೂಡಿಕೆದಾರರು ತಮ್ಮ ಹೂಡಿಕೆಗಳನ್ನು ಭಾರತೀಯ ಷೇರು ಮಾರುಕಟ್ಟೆಯಿಂದ ವಿತ್ಡ್ರಾ ಮಾಡಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಇದರಿಂದಾಗಿ ಮಾರ್ಕೆಟ್ನಲ್ಲಿ ಒಂದು ಅಸ್ಥಿರತೆ ನಿರ್ಮಾಣವಾಗುತ್ತೆ. ಇನ್ನು ಚಿನ್ನವನ್ನು ಕಡಿಮೆ ಖರೀದಿ ಮಾಡಿ ಅನ್ನೋ ವಿಷಯಕ್ಕೆ ಬರೋಣ. ಚಿನ್ನ ಕಚ್ಚಾ ತೈಲದ ನಂತರ ನಮ್ಮ ದೇಶ ಆಮದು ಮಾಡಿಕೊಳ್ಳುವಂಥ 2ನೇ ಅತಿ ದೊಡ್ಡ ವಸ್ತು. ಚಿನ್ನವನ್ನು ಖರೀದಿ ಮಾಡೋಕೆ ಅಮೆರಿಕನ್ ಡಾಲರ್ಗಳಲ್ಲಿ ಪಾವತಿ ಮಾಡಬೇಕಾಗಿರೋದ್ರಿಂದ ಡಾಲರ್ಗಳ ಬೇಡಿಕೆ ಹೆಚ್ಚಾಗುತ್ತೆ. ಇದರಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ವಿದೇಶಿ ವಿನಿಮಯ ಸಂಗ್ರಹ ಅಂದರೆ ಫಾರಿನ್ ಎಕ್ಸ್ಚೇಂಜ್ನ ಒಂದು ಭಾಗವನ್ನು ಬಳಸಬೇಕಾಗುತ್ತೆ. ಇದರಿಂದ ದೇಶದ ವಿದೇಶಿ ವಿನಿಮಯ ನಿಧಿ ಕಡಿಮೆ ಆಗುತ್ತೆ. ಡಾಲರ್ಗಳ ಬೇಡಿಕೆ ಹೆಚ್ಚಾದಂತೆ ಡಾಲರ್ ಮೌಲ್ಯ ರೂಪಾಯಿಯ ವಿರುದ್ಧ ಹೆಚ್ಚಾಗಿ ರೂಪಾಯಿ ಮೌಲ್ಯ ಮತ್ತಷ್ಟು ದುರ್ಬಲ ಆಗುತ್ತೆ.
ಇದರ ಪರಿಣಾಮವಾಗಿ ಮತ್ತೊಮ್ಮೆ ಪೆಟ್ರೋಲ್, ಎಲೆಕ್ಟ್ರಾನಿಕ್ಸ್, ರಸಗೊಬ್ಬರಗಳು ಮತ್ತು ಇತರೆ ಅಗತ್ಯ ಆಮದು ವಸ್ತುಗಳ ಬೆಲೆಗಳು ಇನ್ನಷ್ಟು ಏರಿಕೆಯಾಗುತ್ತೆ. ಈ ರೀತಿ ಹೆಚ್ಚು ತೈಲ ಮತ್ತು ಚಿನ್ನದ ಆಮದು ಮಾಡಿಕೊಳ್ಳೋದ್ರಿಂದ ಹೆಚ್ಚು ಡಾಲರ್ ಬೇಡಿಕೆ ಉಂಟಾಗುತ್ತೆ, ರೂಪಾಯಿ ಮೌಲ್ಯ ಕುಸಿತವಾಗುತ್ತೆ, ಆಮದು ವೆಚ್ಚ ಏರಿಕೆ ಆಗುತ್ತೆ, ಜೊತೆಗೆ ದರ ಏರಿಕೆ ಎನ್ನುವಂಥ ಶಾಕ್ ಜನರಿಗೆ ಉಂಟಾಗುತ್ತೆ. ಹೀಗಾಗಿ ಭಯ ಪಡುವಂಥ ಅಗತ್ಯ ಇಲ್ಲ, ಬದಲಾಗಿ ಮುನ್ನೆಚ್ಚರಿಕೆ ವಹಿಸಿ ಅಂತಾನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೇ 10ನೇ ತಾರೀಕು ಹೈದರಾಬಾದ್ನಲ್ಲಿ ಹೇಳಿರೋದು. ಸೊ ಇದೇ ಅವರ ಮಾತಿನ ಹಿಂದಿನ ಅರ್ಥ. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.